ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿದ್ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಜುಲೈ 3, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ ಲಾ ಎಕ್ಸಲೆನ್ಸ್ ವತಿಯಿಂದ ಲಾ ಎಕ್ಸ್ ಶಿಕ್ಷಾ ಅನ್ನುವಂತಹ ಪ್ರಿಲಿಮ್ಸ್ ಕಮ್ ಮೇನ್ಸ್ ಟೆಸ್ಟ್ ಸೀರೀಸನ್ನು ಸ್ಟಾರ್ಟ್ ಮಾಡಲಿದ್ದು, ಈ ಒಂದು ಟೆಸ್ಟ್ ಸೀರೀಸ್ಗೆ ಸಂಬಂಧಪಟ್ಟಂತೆ ಸ್ಕಾಲರ್ಶಿಪ್ ಟೆಸ್ಟನ್ನು ಇವತ್ತು ಆಲ್ರೆಡಿ ಕಂಡಕ್ಟ್ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿದ್ದರೆ ಕೊಟ್ಟಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ QR ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಶೆಡ್ಯೂಲನ್ನು ತಗೋಬೋದು, ರಿಜಿಸ್ಟ್ರೇಷನ್ನು ಸಹ ಮಾಡ್ಕೋಬೋದಾಗಿದೆ. ಇವತ್ತಿನ ಮೊದಲನೇ ಆರ್ಟಿಕಲ್ ಬ್ಯಾಟಲ್ ಫಾರ್ ದ ಬ್ಲ್ಯಾಕ್ ಸಿ. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ ಕನೆಕ್ಟ್ ಮಾಡ್ಕೊಳೋದಾದರೆ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಕನ್ಸಿಡರ್ ಮಾಡ್ಬೋದು. ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟ್ ಏನು ಹೇಳ್ತಾ ಇದೆ, ಉಕ್ರೈನ್ ಮತ್ತು ರಷ್ಯಾ ಕ್ರೈಸಿಸ್ನಲ್ಲಿ ಫಸ್ಟ್ ಅಟ್ಯಾಕ್ ಆಗಿರುವಂಥ ಪ್ಲೇಸ್ ಯಾವುದಂತಂದರೆ ಸ್ನೇಕ್ ಐಲ್ಯಾಂಡ್. ಸೊ ಫೆಬ್ರವರಿ 24 ಏನು ಅಟ್ಯಾಕ್ ಮಾಡಿದ್ರಲ್ಲ ರಷ್ಯಾದವರು ಉಕ್ರೈನ್ ಮೇಲೆ, ಆವಾಗ ಅಟ್ಯಾಕ್ ಮಾಡಿರುವಂಥ ಫಸ್ಟ್ ಪ್ಲೇಸ್ ಅಂತಂದರೆ ಸ್ನೇಕ್ ಐಲ್ಯಾಂಡ್. ಸೊ ಈ ಒಂದು ಬ್ಲ್ಯಾಕ್ ಸೀಗೆ ಸಂಬಂಧಪಟ್ಟಂತೆ ಕಾನ್ಫ್ಲಿಕ್ಟು ನಡೀತಾನೆ ಇದೆ. ಇವಾಗ ಅಗೈನ್ ಉಕ್ರೈನ್ ಏನು ಮಾಡಿದೆ ಅಂತಂದರೆ ಈ ಒಂದು ಸ್ನೇಕ್ ಐಲ್ಯಾಂಡ್ ಮೇಲೆ ಅಟ್ಯಾಕ್ ಮಾಡೋದ್ರ ಮುಖಾಂತರ ಆ ಒಂದು ಏರಿಯಾವನ್ನು ವಾಪಸ್ ಪಡ್ಕೊಳ್ಳುವಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅನ್ನುವಂಥದ್ದನ್ನು ಅಪ್ಡೇಷನ್ ಲೆವೆಲಲ್ಲಿ ನಾವು ನೋಡ್ಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇವತ್ತು ನಮಗೆ ಅಗೇನ್ ಒಂದು ಅಪಾರ್ಚುನಿಟಿ ಅಂತಂದರೆ ಈ ಒಂದು ಸ್ನೇಕ್ ಐಲ್ಯಾಂಡ್ಗೆ ಸಂಬಂಧಪಟ್ಟಂತೆ ರಿವಿಷನ್ ಮಾಡುವಂಥದ್ದು. ಸೊ ಪ್ಲೇಸಸ್ ಇನ್ ನ್ಯೂಸು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ ಇರೋದ್ರಿಂದ ನಾವು ಸ್ನೇಕ್ ಐಲ್ಯಾಂಡ್ಗೆ ರಿಲೇಟೆಡ್ ಇರುವಂಥ ಇನ್ಫಾರ್ಮೇಷನನ್ನು ರೀಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ರಷ್ಯಾನು ಸಹ ಈ ಒಂದು ಐಲ್ಯಾಂಡ್ ಮೇಲೆ ತುಂಬ ಇಂಪಾರ್ಟೆನ್ಸನ್ನು ಯಾಕೆ ಕೊಡುತ್ತೆ ಅಂತ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವಲ್ಲೂ ಸಹ ಈ ಒಂದು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಈ ಒಂದು ಇಮೇಜ್ ನಡಿನಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥ ವಿಷಯ ಅಂತಂದರೆ ಸ್ನೇಕ್ ಐಲ್ಯಾಂಡ್ ಅನ್ನುವಂಥದ್ದು ಇವಾಗ ಬ್ಲ್ಯಾಕ್ ಸೀನಲ್ಲಿ ಕಂಡುಬರುತ್ತೆ. ಸೊ ಈ ಒಂದು ಏರಿಯಾನ ನೋಡೋದ್ರಿಂದ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಸ್ನೇಕ್ ಶೇಪಲ್ಲಿರುವಂಥ ಈ ಒಂದು ಐಲ್ಯಾಂಡನ್ನು ಸ್ನೇಕ್ ಐಲ್ಯಾಂಡ್ ಅಂತಲೂ ಸಹ ಕರೀತಾರೆ. ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಐಲ್ಯಾಂಡ್ಗೆ ಸಂಬಂಧಪಟ್ಟಂತೆ ಏನು ಕಾನ್ಫ್ಲಿಕ್ಟ್ ಇತ್ತು ಅಂತಂದರೆ, ನಾವು ವರ್ಲ್ಡ್ ಹಿಸ್ಟ್ರಿನಲ್ಲಿ ಸ್ಟಡಿ ಮಾಡ್ತೀವಿ ರಷ್ಯನ್ ರೆವಲ್ಯೂಷನ್ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು. ಸೊ ಬೇಸಿಕಲಿ ರಷ್ಯನ್ ರೆವಲ್ಯೂಷನ್ ಅಂತ ಬಂದಾಗ ಮೇಜರ್ ವಾರ್ ಅಂತಂದರೆ ರಸ್ಸೋ ಟರ್ಕಿಶ್ ವಾರ್. ಈ ಒಂದು ವಾರ್ 1787ಇಂದ 1792 ತನಕ ನಡೆದಿರುತ್ತೆ. ಸೊ ಈ ಒಂದು ವಾರ್ ಯಾರ್ಯಾರ ಮಧ್ಯೆ ಇರುತ್ತೆ ಅಂತಂದರೆ ರಷ್ಯನ್ ಹಾಗೂ ಟರ್ಕಿ. ಈ ಒಂದು ವಾರ್ ಬಿಗಿನ್ ಆಗುವಂಥದ್ದಂದರೆ ಸ್ಟಾರ್ಟ್ ಆಗಿರೋದಂತಂದರೆ ಬ್ಯಾಟಲ್ ಆಫ್ ಫಿಡೋನೇಸಿಯಿಂದ. ಇದೊಂದು ಐಲ್ಯಾಂಡ್, ಇವಾಗ ಏನು ನಾವು ಸ್ನೇಕ್ ಐಲ್ಯಾಂಡ್ ಅಂತ ಕರಿತೀವಲ್ಲ ಅದರ ಒಂದು ಫಸ್ಟ್ ಹೆಸರೇನಂತಂದರೆ ಫಿಡೋನೇಸಿ. ಸೊ ಈ ಒಂದು ಐಲ್ಯಾಂಡ್ನ ವಿಷಯವಾಗಿ ರಷ್ಯಾ ಹಾಗೂ ಟರ್ಕಿ ಮಧ್ಯೆ ಕದನ ಸ್ಟಾರ್ಟ್ ಆಗಿರುತ್ತೆ. ಇದೇ ಸಂದರ್ಭದಲ್ಲಿ ಟರ್ಕಿಶ್ ಅವರು ಏನು ಮಾಡ್ತಾ ಇರ್ತಾರೆ ಅಂದರೆ ಈ ಒಂದು ಕ್ರೀಮಿಯಾದ ಕೋಸ್ಟಲ್ ಏರಿಯಾ ಏನಿದೆಯಲ್ಲ ಇದನ್ನೆಲ್ಲ ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ಅವರು ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಸೊ ಇದನ್ನು ಪ್ರಿವೆಂಟ್ ಮಾಡೋಕ್ಕೂ ಸಹ ರಷ್ಯಾದವರು ತಮ್ಮ ಒಂದು ಟ್ರೂಪನ್ನು ಸ್ಟ್ರಾಂಗ್ ಆಗಿ ಇಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ. ಜೊತೆಗೆ ಓಜಿ ಅನ್ನುವಂಥ ಒಂದು ಪ್ಲೇಸಲ್ಲೂ ಸಹ ತಮ್ಮ ಒಂದು ವಸಾಹತುವನ್ನು ಅಥವಾ ತಮ್ಮ ಒಂದು ಸ್ಟ್ರಾಂಗ್ ಟ್ರೂಪನ್ನು ಎನ್ಹ್ಯಾನ್ಸ್ ಮಾಡೋದ್ರಲ್ಲಿ ಇವರು ಸಕ್ಸಸ್ ಆಗ್ತಾರೆ. ಸೊ ಈ ಒಂದು ಬ್ಯಾಟಲ್ ಆಫ್ ಫಿಡೋನೇಸಿನಲ್ಲಿ ಯಾರು ವಿನ್ನರ್ ಅಂತಂದರೆ ರಷ್ಯಾ ಈ ಒಂದು ಬ್ಯಾಟಲನ್ನು ಗೆಲ್ಲುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಬ್ಯಾಟಲನ್ನು ಗೆದ್ದಿರುವಂತಹ ರಷ್ಯಾ ಏನು ಮಾಡುತ್ತೆ, ಬ್ಲ್ಯಾಕ್ ಸೀನಲ್ಲಿರುವಂಥ ಸಾಕಷ್ಟು ಕೋಸ್ಟಲ್ ಏರಿಯಾ ಮೇಲೆ ಒಂದು ಕಂಟ್ರೋಲನ್ನು ಪಡ್ಕೊಳ್ಳುತ್ತೆ. ಸ್ವಲ್ಪ ದಿನ ಆದಮೇಲೆ ಓಜಿ ಅನ್ನುವಂಥ ಪ್ಲೇಸಿನ ನೇಮನ್ನು ಸಹ ಬದಲಾವಣೆ ಮಾಡುತ್ತೆ. ಇವಾಗ ನಾವು ನ್ಯೂಸಲ್ಲಿ ನೋಡ್ತಾ ಇರ್ತೀವಲ್ಲ ಓಖೋಖಾವ್ ಅನ್ನುವಂಥ ಒಂದು ನೇಮನ್ನು, ಅದರ ಮೊದಲ ಹೆಸರು ಓಜಿ ಅನ್ನುವಂಥದ್ದು. ಸೊ ಈ ರೀತಿಯಾಗಿ ರಷ್ಯಾಗೆ ಈ ಒಂದು ಐಲ್ಯಾಂಡ್ ಮೇಲೆ ಅಫೆಕ್ಷನ್ ಇದೆ ಅನ್ನುವಂಥದ್ದು. ಜೊತೆಗೆ 1877 ಏನಾಗುತ್ತೆ ಅಂದರೆ ಈ ಒಂದು ಐಲ್ಯಾಂಡು ರೊಮೇನಿಯಾದ ಕಂಟ್ರೋಲಿಗೆ ಬರುತ್ತೆ. ಯಾಕೆಂದರೆ ಫಸ್ಟ್ ವರ್ಲ್ಡ್ ವಾರಲ್ಲಿ ನಾವು ರಷ್ಯಾ ಹಾಗೂ ರೊಮೇನಿಯಾ ಒಂದೇ ಪಾರ್ಟಿ ಆಗಿರೋದನ್ನು ಅಥವಾ ಒಂದೇ ಸೈಡ್ ತೊಗೊಂಡಿರೋದನ್ನು ನೋಡ್ತಾ ಇದ್ದೀವಿ. ಆದರೆ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಏನಾಗುತ್ತೆ ಅಂತಂದರೆ ರೊಮೇನಿಯಾ ನಾಜಿದ ಒಂದು ಸಪೋರ್ಟನ್ನು ತಗೊಳುತ್ತೆ, ರಷ್ಯಾದ ವಿರುದ್ಧವಾಗಿದ್ದು ಆ್ಯಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಸಂದರ್ಭದಲ್ಲೂ ಸಹ ಈ ಒಂದು ಸ್ನೇಕ್ ಐಲ್ಯಾಂಡ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕಾನ್ಫ್ಲಿಕ್ಟ್ ನಡೀತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ಅವಾಗದು ರೊಮೇನಿಯಾದ ಕಂಟ್ರೋಲಲ್ಲಿರುತ್ತೆ. ಆದರೆ 1944 ರೊಮೇನಿಯಾ ಐಲ್ಯಾಂಡನ್ನು ಬಿಟ್ಟು ಹೋಗೋ ಥರ ರಷ್ಯಾನು ಸಹ ಅಲ್ಲಿ ಇನ್ವೇಷನ್ ಮಾಡುತ್ತೆ ಅನ್ನುವಂಥದ್ದು. ಸೊ ಫೈನಲಿ ಏನಾಗುತ್ತೆ ಅಂದರೆ ಈ ಒಂದು ಐಲ್ಯಾಂಡನ್ನು ರಷ್ಯಾದ ಕಂಟ್ರೋಲಿಗೆ ಬರೋದನ್ನು ನಾವು 1944 ನೋಡುವಂಥದ್ದು. ಈ ಒಂದು ಐಲ್ಯಾಂಡ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕಾನ್ಫ್ಲಿಕ್ಟ್ ನಡೆಯುತ್ತೆ. 2019 ಸಹ ಇದನ್ನು ರಿಸಾಲ್ವ್ ಮಾಡ್ತಾ ಇರೋದನ್ನು ನೋಡ್ಬೋದು. ಅದರಲ್ಲೂ ಉಕ್ರೈನು ಸಹ ತಮ್ಮ ಒಂದು ಪೀಪಲ್ಗಳಲ್ಲಿದ್ದಾರೆ ಅಥವಾ ಅಲ್ಲಿ ಸೈಂಟಿಸ್ಟ್ಗಳಿದ್ದಾರೆ ಅಥವಾ ಕೆಲವೊಂದಿಷ್ಟು ಫ್ಯಾಮಿಲೀಸು ಉಕ್ರೈನ್ಗೆ ಬಿಲಾಂಗ್ ಆಗುತ್ತೆ ಅನ್ನುವಂಥ ವಾದವನ್ನು ಸಹ ಅವರು ಮಾಡ್ತಾರೆ. ಸೊ ಈ ರೀತಿಯಾಗಿ ಈ ಒಂದು ಬ್ಲ್ಯಾಕ್ ಸೀ ನಡಿನಲ್ಲಿ ಸಾಕಷ್ಟು ಕಂಟ್ರೋಲನ್ನು ಇವತ್ತು ರಷ್ಯಾ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಅನ್ನುವಂಥ ಒಂದು ಡೈಮೆನ್ಷನ್ ಈ ಒಂದು ಆರ್ಟಿಕಲಿಂದ ನಮಗೆ ಬೇಕಾಗಿರುವಂಥದ್ದು. ಸೊ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವಲ್ಲಿ ಅದರಲ್ಲೂ ನಾವು ವರ್ಲ್ಡ್ ಹಿಸ್ಟ್ರಿನಲ್ಲಿ ಇಷ್ಟೊಂದು ಡೆಪ್ತಾಗಿ ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡುವಂತಿಲ್ಲ. ಆದರೆ ನೀವು ಪ್ಲೇಸಸ್ ಇನ್ ನ್ಯೂಸ್ ಅಂದಾಗ ಈ ಒಂದು ಸ್ನೇಕ್ ಐಲ್ಯಾಂಡ್ ಎಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿರಬೇಕು.
ಅಥವಾ ಈ ಒಂದು ವರ್ಲ್ಡ್ ಹಿಸ್ಟ್ರಿನಲ್ಲಿ ಬಂದಾಗ ಕೆಲವೊಂದಿಷ್ಟು ಪಾರ್ಟೀಸ್ಗಳು ಯಾವ ಒಟ್ಟಾರೆ ಇರ್ತವೆ, ಯಾವ ಡಿವಿಷನ್ ಆಗುತ್ತೆ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಸಹ ನೀವು ಇದರಿಂದ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೋಬೋದು. ಸೊ ಈ ಒಂದು ಉಕ್ರೈನ್ ಹಾಗೂ ರಷ್ಯಾದ ಕ್ರೈಸಿಸ್ ನಡಿನಲ್ಲಿ ಇವಾಗ ಮತ್ತೆ ಏನು ಮಾಡಿದ್ದಾರೆ ಅಂತಂದರೆ, ಉಕ್ರೈನ್ ಅವರು ಏನು ಮಾಡಿದ್ದಾರೆ, ಈ ಒಂದು ಐಲ್ಯಾಂಡ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಸೊ ಅಲ್ಲಿ ರಷ್ಯನ್ ಅವರು ಸ್ವಲ್ಪ ಭಯ ಪಟ್ಕೊಂಡು ಪುಲ್ ಬ್ಯಾಕ್ ಆಗುವಂಥ ಒಂದು ಕಂಡೀಷನ್ ಇದೆ ಅನ್ನುವಂಥ ಒಂದು ಅಪ್ಡೇಷನ್ನು ನಮಗೆ ಈ ಒಂದು ರಷ್ಯಾ ಹಾಗೂ ಉಕ್ರೈನ್ ಕ್ರೈಸಿಸ್ಗೆ ಸಂಬಂಧಪಟ್ಟಂತೆ ಇದರಲ್ಲಿ ನಾವು ನೋಡ್ಬೋದು. ಸೊ ನೀವು ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳಬೇಕಾಗಿರುವಂತಹ ವಿಷಯ ಅಂತಂದರೆ, ಬ್ಲ್ಯಾಕ್ ಸಿಯನ್ನು ಸುತ್ತುವರೆದಿರುವಂಥ ಕಂಟ್ರಿಗಳು ಯಾವ್ಯಾವು, ಸೊ ಯಾವ್ಯಾವ ದೇಶಗಳು ಇವತ್ತು ಬ್ಲ್ಯಾಕ್ ಸಿಯನ್ನು ಬಾರ್ಡರ್ ಮಾಡ್ತಾ ಇದ್ದಾವೆ ಅನ್ನುವಂಥದ್ದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್, ನ್ಯೂ ಪಾತ್ವೇ ಟು ರೆಗ್ಯುಲೇಟ್ ನೈಟ್ರೇಟ್ ಅಬ್ಸಾರ್ಪ್ಷನ್ ಇನ್ ಪ್ಲಾಂಟ್ಸ್. ಈ ಒಂದು ಆರ್ಟಿಕಲನ್ನು ಸಿಲಾಬಸಲ್ಲಿ GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಕನೆಕ್ಟ್ ಮಾಡ್ಕೋಬೋದು ಹಾಗೂ ಬೇಸಿಕ್ ಸೈನ್ಸ್ಗೂ ಸಹ ಕನ್ಸಿಡರ್ ಮಾಡುವಂಥ ಟಾಪಿಕ್ ಆಗಿದೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಅಥವಾ ಕಂಟೆಕ್ಸ್ಟ್ ಏನಿದೆ ಅಂತಂದರೆ, ನೈಟ್ರೇಟ್ ಅಬ್ಸಾರ್ಪ್ಷನ್ನು ಯಾವ ರೀತಿಯಾಗಿ ಪ್ಲಾಂಟಲ್ಲಿ ಆಗುತ್ತೆ, ಇದನ್ನು ರೆಗ್ಯುಲೇಟ್ ಮಾಡುವಂಥ ಒಂದು ಜೀನ್ ಯಾವುದು ಅನ್ನೋದನ್ನು ಸೈಂಟಿಸ್ಟ್ಗಳು ಕಂಡುಹಿಡಿದಿದ್ದಾರೆ. ಸೊ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ 2 ರೀತಿ ಪಾಯಿಂಟನ್ನು ಇವತ್ತು ನಾವು ಈ ಆರ್ಟಿಕಲಿಂದ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಒಂದು, ನೈಟ್ರೋಜನ್ನ ಇಂಪಾರ್ಟೆನ್ಸ್ ಯಾವ ರೀತಿಯಾಗಿದೆ ಪ್ಲಾಂಟ್ಗೆ. ಸೊ ನೈಟ್ರೋಜನ್ ಅಬ್ಸಾರ್ಪ್ಷನ್ ಆಗೋದಕ್ಕೋ ಯಾವ ರೀತಿಯಾದಂಥ ಜೀನ್ ಇವತ್ತು ಹೆಲ್ಪ್ ಮಾಡುತ್ತೆ, ಯಾವ ರೀತಿಯಾಗಿ ಜೀನ್ ಸ್ವಿಚಿಂಗ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು. ಫಸ್ಟು ನೈಟ್ರೋಜನ್ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ, ಇದನ್ನು ಒಂದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ. ಯಾವ್ಯಾವ ರೀತಿಯಾಗಿ ಇದು ಹೆಲ್ಪ್ ಆಗುತ್ತೆ, ನೈಟ್ರೋಜನಿಂದ ಕ್ಲೋರೋಫಿಲಲ್ಲೂ ಸಹ ಹೆಲ್ಪ್ ಆಗುವಂಥ ಸಿಚುವೇಷನ್ನು. ಅಮೈನೋ ಆ್ಯಸಿಡ್ಸ್ ಅಂತಂದರೆ ಪ್ರೋಟೀನ್ ಅಂತ ನೋಡ್ತಾ ಇದ್ದೀವಿ, ನ್ಯೂಕ್ಲಿಕ್ ಆ್ಯಸಿಡ್ಸ್ ಇರ್ಬೋದು, ರೂಟ್ ಸಿಸ್ಟಮ್ನ ಒಂದು ಆರ್ಕಿಟೆಕ್ಚರ್ ಇರ್ಬೋದು, ಫ್ಲವರಿಂಗ್ ಕಂಡೀಷನ್ಸ್ ಇರ್ಬೋದು, ಅಥವಾ ಲೀಫ್ ಡೆವಲಪ್ಮೆಂಟ್ ಇರ್ಬೋದು. ಈ ರೀತಿಯಾಗಿ ಹಲವಾರು ಸೆಕ್ಷನ್ಗೆ ಇದು ಹೆಲ್ಪ್ ಆಗುವಂಥ ಒಂದು ಕಾಂಪೋನೆಂಟ್, ಅಂದರೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಆಗಿ ಕನ್ಸಿಡರ್ ಮಾಡ್ತೀವಿ. ಇವಾಗ ನಾವು ಫರ್ಟಿಲೈಸರ್ಗಳನ್ನು ಬಳಕೆ ಮಾಡುವಾಗ ನೋಡ್ಬೋದು, ಅದರಲ್ಲಿ ನೈಟ್ರೋಜನ್ ಕಾನ್ಸಂಟ್ರೇಷನ್ನು ಮೇಜರ್ ಆಗಿರುವಂಥದ್ದನ್ನು. ಸೊ ಪ್ಲ್ಯಾಂಟ್ಗಳಿಗೆ ನೈಟ್ರೋಜನ್ ಒಂದು ಅವಶ್ಯಕತೆ ಹೆಚ್ಚಾಗಿದೆ ಅನ್ನುವಂಥದ್ದು ನಮಗೆ ಕ್ಲಿಯರ್ ಆಗಿ ಗೊತ್ತಿದೆ. ಅಂದರೆ ಓವರಾಲ್ ಡೆವಲಪ್ಮೆಂಟ್ ಆಫ್ ಪ್ಲಾಂಟಿಗೆ ಇವತ್ತು ನೈಟ್ರೋಜನ್ನ ಅವಶ್ಯಕತೆ ಇದೆ ಅನ್ನುವಂಥದ್ದು. ಸೊ ಇಷ್ಟು ಕ್ಲಿಯರ್ ಆಯ್ತಲ್ಲ. ಇವಾಗ ಸೈಂಟಿಸ್ಟ್ಗಳು ಏನು ಕಂಡು ಹಿಡಿದಿದ್ದಾರೆ ಈ ಒಂದು ನೈಟ್ರೇಟ್ ಅಬ್ಸಾರ್ಪ್ಷನ್ಗೆ ಸಂಬಂಧಪಟ್ಟಂತೆ ಅಂತಂದಾಗ, mRNAನಲ್ಲಿ MIR444 ಅನ್ನುವಂಥ ಒಂದು mRNA ಇದು ಇವತ್ತು MATS27 ಅನ್ನುವಂಥ ಜೀನನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಈ ಜೀನು ಫಂಕ್ಷನ್ ಏನಂತಂದರೆ, ಇವತ್ತು ಈ ಒಂದು ನೈಟ್ರೋಜನ್ನು ರೂಟ್ಸಲ್ಲಿ ಅಬ್ಸಾರ್ಪ್ಷನ್ ಆಗೋದಕ್ಕೋಸ್ಕರ ಬೇಕಾಗಿರುವಂಥ ಒಂದು ರೆಗ್ಯುಲೇಷನನ್ನು ಮಾಡುತ್ತೆ ಅನ್ನುವಂಥ ಒಂದು ಪರ್ಟಿಕ್ಯುಲರ್ ಪಾಯಿಂಟ್. ಜೊತೆಗೆ ಇದು ಆಕ್ಸಿನ್ನ ಒಂದು ಆ್ಯಕ್ಟಿವಿಟಿಯನ್ನು ಇಂಪ್ರೂವ್ ಮಾಡುತ್ತೆ. ಆಕ್ಸಿನ್ ಇವತ್ತು ರೂಟ್ನ ಒಂದು ಡೆವಲಪ್ಮೆಂಟ್ಗೆ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂಥ ಒಂದು ಹಾರ್ಮೋನ್. ಸೊ ಈ ಒಂದು ಹಾರ್ಮೋನ್ನ ಆ್ಯಕ್ಟಿವಿಟಿಯನ್ನು ಸಹ ಈ ಪರ್ಟಿಕ್ಯುಲರ್ ಮ್ಯಾಟ್ಸ್ ಜೀನು ಇನ್ಕ್ರೀಸ್ ಮಾಡುತ್ತೆ. ಆಕ್ಸಿನ್ನ ಒಂದು ಬಯೋಸಿಂಥಸಿಸ್ ಇರ್ಬೋದು ಅಥವಾ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಇದನ್ನೆಲ್ಲ ಸಹ ಈ ಒಂದು ಜೀನು ಕಂಟ್ರೋಲ್ ಮಾಡುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಜೊತೆಗೆ ಇದು ನೈಟ್ರೋಜನ್ನ ಒಂದು ಅಬ್ಸಾರ್ಪ್ಷನ್ ಆಗೋದಕ್ಕೋಸ್ಕರ ಬೇಕಾಗಿರುವಂಥ ಫ್ಯಾಕ್ಟರ್ನ ಕ್ರಿಯೇಟ್ ಮಾಡುತ್ತೆ. ಸೊ ಹಾಗಾಗಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಜೀನನ್ನು ಮೆನ್ಷನ್ ಮಾಡಿ ಏನಕ್ಕೆ ರಿಲೇಟೆಡ್ ಇದೆ ಈ ಒಂದು ಜೀನ್ ಅಂತ ಡೈರೆಕ್ಟಾಗಿ ಮೆನ್ಷನ್ ಮಾಡ್ಬೋದು. ಹಾಗೂ ನೈಟ್ರೋಜನ್ನ ಇಂಪಾರ್ಟೆನ್ಸ್ ಗೊತ್ತಿರೋದ್ರಿಂದ ನೈಟ್ರೋಜನ್ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ, ಇನ್ನು ಆಕ್ಸಿನ್ ಹಾರ್ಮೋನ್ ಬಗ್ಗೆಯೂ ಸಹ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಗೊತ್ತಿರಬೇಕು. ಆಕ್ಸಿನ್ನು ಇವತ್ತು ರೂಟ್ ಒಂದು ಗ್ರೋತನ್ನು ಕಂಟ್ರೋಲ್ ಮಾಡುತ್ತೆ ಅನ್ನುವಂಥದ್ದು. ಹಾಗೂ ಈ ಒಂದು ಮ್ಯಾಟ್ಸ್ ಅನ್ನುವಂಥ ಜೀನು ಓವರಾಲ್ ಆಗಿ ಇವತ್ತು ನೈಟ್ರೋಜನ್ ಅಬ್ಸಾರ್ಪ್ಷನ್ಗೋಸ್ಕರ ಹೆಲ್ಪ್ ಆಗುವಂಥ ಒಂದು ಕಾರ್ಯವನ್ನು ಮಾಡುತ್ತೆ. ರೂಟ್ ಡೆವಲಪ್ಮೆಂಟನ್ನು ಕನೆಕ್ಟ್ ಮಾಡ್ಬೋದು. ಹಾಗೂ ಸ್ಟ್ರೆಸ್ ಟಾಲರೆನ್ಸ್, ಈ ರೀತಿಯಾಗಿ ಹಲವಾರು ಎವಿಡೆನ್ಸನ್ನು ಸಹ ಇವರಿಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಾನು ಇಲ್ಲಿ ಡಯಾಗ್ರಾಮೆಟಿಕ್ ಆಗಲಿ ನಿಮಗೆ ಈಸಿಯಾಗಿ ರೀಕಾಲ್ ಮಾಡಲಿಕ್ಕೆ ಹೆಲ್ಪ್ ಆಗಲಿ, ಯಾವ ರೀತಿಯಾಗಿ ನೀವು ಕನೆಕ್ಟಿವಿಟಿನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದೀನಿ. ಸೊ ನಮಗೆ ಬೇಕಾಗಿರುವಂತಹ ಎವಿಡೆನ್ಸಲ್ಲಿ ಟರ್ಮ್ ಅಷ್ಟೇ ನಿಮಗೆ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು. ಯಾವ ರೀತಿಯಾಗಿ ಫಂಕ್ಷನ್ ಮಾಡುತ್ತೆ, ಜೀನ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಬೇಸಿಕಲಿ ಇದು ಯಾವ ರೀತಿಯಾಗಿ ಇವತ್ತು ನೈಟ್ರೋಜನ್ ಅಬ್ಸಾರ್ಪ್ಷನ್ಗೆ ಇರ್ಬೋದು, ರೂಟ್ ಡೆವಲಪ್ಮೆಂಟ್ಗೆ ಬೇಕಾಗಿರುವಂಥ ಫ್ಯಾಕ್ಟರನ್ನು ಕ್ರಿಯೇಟ್ ಮಾಡುತ್ತೆ ಅನ್ನುವಂಥ ಒಂದು ಫಂಕ್ಷನ್ ಏನಿದೆಯಲ್ಲ ಅದು ನಿಮ್ಗೆ ಅಷ್ಟೇ ಗೊತ್ತಿರಬೇಕು. ಇನ್ ಡೀಟೇಲ್ ಆಗಿ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಡಿ. ಬೇಸಿಕಲಿ ಇವ್ರು ಮಾಡಿರುವಂಥ ಒಂದು ರಿಸರ್ಚ್ ಇವತ್ತು ಮೊನೋಕಾಟ್ ಪ್ಲಾಂಟ್ ಆಗಿರುವಂತಹ ರೈಸ್ ಮೇಲೆ ಹಾಗೂ ಟೊಬ್ಯಾಕೋ ಪ್ಲಾಂಟ್ ಅಂದಾಗ ಡೈಕೋಟ್ ಮೇಲೆ ಒಂದು ಎಕ್ಸಾಂಪಲ್ ಆಗಿ ಕನ್ಸಿಡರ್ ಮಾಡಿದ್ದಾರೆ. ಸೊ ನೀವು ಸಾಧ್ಯವಾದರೆ ಇವತ್ತು ನೈಟ್ರೋಜನ್ ಸೈಕಲ್ನ ಕಂಪ್ಲೀಟ್ ಆಗಿ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಸರ್ತಿ ರಿವಿಷನ್ ಮಾಡಲಿಕ್ಕೆ ಟ್ರೈ ಮಾಡಿ. ಈ ಒಂದು ಆರ್ಟಿಕಲಿಂದ ನಮಗೆ ಬೇಕಾಗಿರುವಂಥ ಅಪ್ಡೇಷನು ಕೇವಲ ಜೀನು ಮತ್ತು ಯಾವ ರೀತಿಯಾಗಿ ನೈಟ್ರೋಜನ್ ಹೆಲ್ಪ್ ಆಗುತ್ತೆ ಪ್ಲಾಂಟ್ನ ಒಂದು ಡೆವಲಪ್ಮೆಂಟ್ಗೆ ಅನ್ನುವಂಥದ್ದು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟನ್ನು ಎಂಫಸೈಸ್ ಮಾಡೋದಾದರೆ, ನಾವು ಫರ್ಟಿಲೈಸರ್ಗಳ ಬಳಕೆಯನ್ನು ಹೆಚ್ಚಾಗಿ ಮಾಡ್ತಾ ಇದ್ದೀವಿ.
ಆಪ್ಟಿಮಲ್ ಲೆವೆಲ್ಗಿನೂ ಹೆಚ್ಚು ಬಳಕೆ ಮಾಡೋದ್ರಿಂದ ಇವತ್ತು ನೈಟ್ರೋಜನ್ ಅಥವಾ ಫರ್ಟಿಲೈಸರ್ ಏನಾಗ್ತಾ ಇದೆ ಅಂದರೆ ಡಂಪಿಂಗ್ ಕಂಡೀಷನ್ಸನ್ನು ಈ ಪ್ಲಾಂಟ್ಗಳ ಸುತ್ತಮುತ್ತಲು ಕ್ರಿಯೇಟ್ ಮಾಡ್ತಾ ಇದೆ. ಇದರಿಂದ ಅಲ್ಲಿ ಹೆಚ್ಚು ಫರ್ಟಿಲೈಸರ್ ಅಕ್ಯುಮಿಲೇಷನ್ ಆಗ್ತಾ ಆಗ್ತಾ ಗ್ರೀನ್ ಹೌಸ್ ಗ್ಯಾಸ್ ಪ್ರೊಡಕ್ಷನ್ ಆಗ್ಬೋದು, ಅಂದರೆ ಅಮೋನಿಯಾ ಹೆಚ್ಚು ಪ್ರೊಡಕ್ಷನ್ ಆಗುವಂಥ ಒಂದು ಸಿಚುವೇಶನ್ಸನ್ನು ಕ್ರಿಯೇಟ್ ಮಾಡ್ಬೋದು. ಇದರಿಂದನೂ ಸಹ ಸಾಯಿಲ್ ಪೊಲ್ಯೂಷನ್ ಇರ್ಬೋದು, ವಾಟರ್ ಪೊಲ್ಯೂಷನ್ ಇರ್ಬೋದು, ಈ ರೀತಿಯಾಗಿ ಹಲವಾರು ಪೊಲ್ಯೂಷನ್ಗಳಿಗೆ ದಾರಿ ಮಾಡಿಕೊಟ್ಟಿದೆ. ಅಥವಾ ಗ್ರೀನ್ ಹೌಸ್ ಗ್ಯಾಸ್ಗಳ ಪ್ರೊಡಕ್ಷನನ್ನು ಎನ್ಹ್ಯಾನ್ಸ್ ಮಾಡೋದ್ರಲ್ಲಿ ನಾವು ಹೆಚ್ಚಿನ ಒಂದು ಫರ್ಟಿಲೈಸರ್ಸನ್ನು ಬಳಕೆ ಮಾಡೋದಾಗಿದೆ. ಈ ಒಂದು ಕಂಡೀಷನಲ್ಲಿ ಇದನ್ನು ಅವಾಯ್ಡ್ ಮಾಡಬೇಕನ್ನುವಂಥ ಒಂದು ಸಿಚುವೇಶನ್ ನಡಿನಲ್ಲಿ ಈ ಒಂದು ಜೀನು ಸಹ ಹೆಲ್ಪ್ ಆಗುವಂಥ ಕಂಡೀಷನು. ಸೊ ಈ ಒಂದು ಜೀನು ಇವತ್ತು ಆಕ್ಸಿನನ್ನು ಆಕ್ಟಿವೇಟ್ ಮಾಡುತ್ತೆ. ಈ ಒಂದು ಆಕ್ಸಿನ್ನ ಪ್ರೊಡಕ್ಷನನ್ನು ಅಥವಾ ಆಕ್ಸಿನ್ನ ಒಂದು ಫಂಕ್ಷನಿಂಗನ್ನು ಸಹ ಇದು ಆಪ್ಟಿಮಲ್ ಮಾಡೋದರಲ್ಲಿ ಸಹಕಾರಿಯಾಗಿದೆ. ಸೊ ಒಟ್ಟಾರೆಯಾಗಿ ಈ ಒಂದು ನೈಟ್ರೇಟ್ ಅನ್ನುವಂಥ ಒಂದು ಕಂಪೋನೆಂಟು ಇವತ್ತು ಒಂದು ಪ್ಲ್ಯಾಂಟ್ನಲ್ಲಿ ಟ್ರಾನ್ಸ್ಪೋರ್ಟೇಷನ್ ಯಾವ ರೀತಿಯಾಗಿರಬೇಕು ಮತ್ತು ಅಸಿಮಿಲೇಷನ್ ಯಾವ ರೀತಿಯಾಗಿ ಪ್ಲ್ಯಾಂಟಿಂದ ಆಗುತ್ತೆ ಅನ್ನುವಂಥ ಎಲ್ಲ ಫ್ಯಾಕ್ಟರ್ನ ಈ ಒಂದು ಜೀನ್ ಕಂಟ್ರೋಲ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಸೈಂಟಿಸ್ಟ್ಗಳು ಪತ್ತೆ ಹಚ್ಚಿದ್ದಾರೆ. ಇಷ್ಟು ನಿಮಗೆ ಕ್ಲಿಯರಾಗಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಗೊತ್ತಿರಬೇಕು. ಇನ್ನು ಮುಂದಿನ ಆರ್ಟಿಕಲ್ 2 ಸೆಂಟಿಗ್ರೇಡ್ ಟೆಂಪ್ರೇಚರ್ ರೈಸ್ ಕ್ಯಾನ್ ಡ್ಯಾಮೇಜ್ ಅರ್ತ್ಸ್ ಸ್ಪೀಷಿಯಸ್. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕ್ಲೈಮೇಟ್ ಚೇಂಜ್ಗೆ ಕನೆಕ್ಟ್ ಮಾಡ್ಕೋಬೋದು. ಕ್ಲೈಮೇಟ್ ರಿಲೇಟೆಡ್ ಇರುವಂಥ ಒಂದು ಕನ್ವೆನ್ಷನ್ಸಲ್ಲೂ ಸಹ ನಾವು ಇದನ್ನು ಕನ್ಸಿಡರ್ ಮಾಡುವಂಥದ್ದು. ಸೊ ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟ್ ಅಂತಂದರೆ ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಾಗ್ತಾ ಇದೆ, ಗ್ಲೋಬಲ್ ಎಮಿಷನ್ ಹೆಚ್ಚಾಗ್ತಾ ಇದೆ, ಇದರಿಂದ ನಮ್ಮ ಒಂದು ಪ್ಲಾನೆಟ್ ಹೀಟ್ ಆಗ್ತಾ ಇದೆ. ಸೊ ಇಂಟರ್ನ್ ಏನಾಗ್ಬೋದು, ಇಲ್ಲಿರುವಂಥ ಸ್ಪೀಷಸ್ಗಳ ಮೇಲೆ ಹೆಚ್ಚೊಂದು ಡ್ಯಾಮೇಜನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಗ್ಲೋಬಲ್ ಟೆಂಪ್ರೇಚರು ಇವತ್ತು ಸ್ಪೀಷಸ್ ಮೇಲೆ ಸಾಕಷ್ಟು ಹಾರ್ಮ್ ಮಾಡ್ತಿದೆ ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಒಂದು ಇಂಪಾರ್ಟೆಂಟ್ ಟಾರ್ಗೆಟ್ ಈ ಒಂದು ಗ್ಲೋಬಲ್ ಟೆಂಪ್ರೇಚರನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಪ್ಯಾರಿಸ್ ಅಗ್ರಿಮೆಂಟ್. ಈ ಒಂದು ಪ್ಯಾರಿಸ್ ಅಗ್ರಿಮೆಂಟನ್ನು ನಾವು ರಿವಿಷನ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಸೊ ಏನಿದು ಪ್ಯಾರಿಸ್ ಅಗ್ರಿಮೆಂಟ್ ಅಂದಾಗ ನಮಗೆಲ್ಲ ಗೊತ್ತು, ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಇದೊಂದು ಮಲ್ಟಿಲ್ಯಾಟ್ರಲ್ ಅಗ್ರಿಮೆಂಟ್. ಇದು ಇವತ್ತು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನನ್ನು ಮಿಟಿಗೇಟ್ ಮಾಡೋದ್ರಲ್ಲಿ ಅಥವಾ ರಿಡಕ್ಷನ್ ಮಾಡೋದ್ರಲ್ಲಿ ಫಂಕ್ಷನಿಂಗ್ ಮಾಡುತ್ತೆ ಅನ್ನುವಂಥದ್ದು. ಈ ಒಂದು ಫ್ರೇಮ್ವರ್ಕ್ ನಡಿನಲ್ಲಿ ನಾವು ಪ್ಯಾರಿಸ್ ಅಗ್ರಿಮೆಂಟನ್ನು ನೋಡ್ತಾ ಇದ್ದೀವಿ. ಸೊ ಇಷ್ಟು ನಿಮಗೆ ಕ್ಲಿಯರ್ ಇರಲಿ. ಸೊ 2016ರಲ್ಲಿ ಪ್ಯಾರಿಸ್ ಅಗ್ರಿಮೆಂಟು ಬೆಳಕಿಗೆ ಬರುತ್ತೆ. ಇದರ ಒಂದು ಮೇಜರ್ ಆಗಿರುವಂಥ ಗೋಲ್ ಅಥವಾ ಆಬ್ಜೆಕ್ಟಿವ್ ಏನಂತಂದರೆ, ನಾವು ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ ಅಂತ ನೋಡ್ತಾ ಇದ್ದೀವಿ. ಸೊ ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ ಅಂತಂದರೆ ಇಂಡಸ್ಟ್ರೀಸ್ಗಳು ಸೆಟಪ್ ಆಗೋಕ್ಕಿಂತ ಮುಂಚೆ ಯಾವ ರೀತಿಯಾದಂತಹ ಗ್ಲೋಬಲ್ ಟೆಂಪ್ರೇಚರ್ ಇರುತ್ತಲ್ಲ, ಆ ಒಂದು ಟೆಂಪ್ರೇಚರ್ಗಿನ 2 ಡಿಗ್ರಿ ಸೆಲ್ಸಿಯಸ್ ಮಾತ್ರ ಹೆಚ್ಚಿಗೆ ಇರಬೇಕು. ಸೊ ಅದಕ್ಕಿಂತ ಹೆಚ್ಚಿರಂಗಿಲ್ಲ ಅನ್ನುವಂಥ ಒಂದು ಟಾರ್ಗೆಟನ್ನು ಹಾಕ್ಕೊಂಡಿದ್ದೀವಿ. ಸೊ ಇಲ್ಲಿ ನಿಮಗೆ ಕ್ಲಿಯರ್ ಆಗಬೇಕು, ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ಕಿನೂ 2% ಮಾತ್ರ ಹೆಚ್ಚಿಗೆ ಇರುವಂಥ ಒಂದು ಕಂಡೀಷನ್ಸನ್ನು ನಾವು ಇವಾಗ ಕ್ರಿಯೇಟ್ ಮಾಡಬೇಕು. ಸೊ ಆ ಒಂದು ಗ್ಲೋಬಲ್ ಟೆಂಪ್ರೇಚರನ್ನು ಲಿಮಿಟ್ ಮಾಡುವಂಥದ್ದು. ಸೊ ಸಾಕಷ್ಟು ಅಂಬಿಷಿಯಸ್ ಟಾರ್ಗೆಟ್ ಅಂತ ನಾವು ಹೇಳ್ಬೋದು. ಪ್ರಿಫರೇಬಲಿ 1.5 ಡಿಗ್ರಿ ಸೆಲ್ಸಿಯಸ್ ತನೂ ಲಿಮಿಟ್ ಹಾಕಲಾಗುತ್ತೆ. ಕೇವಲ 2 ಡಿಗ್ರಿ ಸೆಲ್ಸಿಯಸ್ ಅಲ್ಲ, 1.5 ಡಿಗ್ರಿ ಸೆಲ್ಸಿಯಸ್ ತನೂ ಲಿಮಿಟ್ ಮಾಡುವಂಥ ಸಾಧ್ಯತೆ ಇದೆ ಅನ್ನುವಂಥ ಒಂದು ಟಾರ್ಗೆಟನ್ನು ಈ ಒಂದು ಪ್ಯಾರಿಸ್ ಅಗ್ರಿಮೆಂಟ್ನಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗ ಕಂಟ್ರಿಗಳಿಗೆ ಸಪೋರ್ಟನ್ನು ಯಾವ ರೀತಿಯಾಗಿ ಗ್ಲೋಬಲ್ ಲೆವೆಲಲ್ಲಿ ಮಾಡಬೇಕಾಗುತ್ತೆ ಈ ಒಂದು ಅಗ್ರಿಮೆಂಟ್ ನಡಿನಲ್ಲಿ ಅಂತಂದಾಗ, ಸೊ ಇಲ್ಲಿ 2 ರೀತಿಯಾದಂಥ ಕೆಟಗರಿ. ಒಂದು ವಲ್ನರೇಬಲ್ ಕಂಟ್ರೀಸ್, ಇವಾಗ ಗ್ಲೋಬಲ್ ವಾರ್ಮಿಂಗಿಂದಾಗಿ ಇಂಪ್ಯಾಕ್ಟ್ ಆಗ್ತಕ್ಕಂಥ ಸಾಕಷ್ಟು ಕಂಟ್ರೀಸ್ಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ಇವಾಗ ಮಾಲ್ಡೀವ್ಸನ್ನು ನಾವು ತೆಗೆದುಕೊಂಡಾಗ ಅಲ್ಲಿ ಸೀ ಲೆವೆಲ್ ರೈಸ್ ಆಗ್ತಾ ಇರೋದ್ರಿಂದ ಸಾಕಷ್ಟು ತೊಂದರೆಯನ್ನು ಇವತ್ತು ಮಾಲ್ಡೀವ್ಸ್ ಫೇಸ್ ಮಾಡ್ತಾ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ಇವಾಗ ಎಲ್ಲ ಕಂಟ್ರೀಸ್ಗಳು ಈ ಒಂದು ಮೆಕ್ಯಾನಿಸಮ್ ನಡಿನಲ್ಲಿ ಅವರಿಗೆ ಸಪೋರ್ಟ್ ಮಾಡಬೇಕು ಅನ್ನುವಂಥದ್ದನ್ನು, ಯಾರು ಇವತ್ತು ಕ್ಲೈಮೇಟ್ ಚೇಂಜಿಂದ ಇಂಪ್ಯಾಕ್ಟ್ ಆಗಿರ್ತಾರಲ್ಲ ಅವ್ರಿಗೆ ಸಪೋರ್ಟ್ ಮಾಡುವಂಥ ಒಂದು ಕಂಡೀಷನ್ಸನ್ನು ನೋಡಬೇಕು. ಹಾಗೂ ಡೆವಲಪಿಂಗ್ ಕಂಟ್ರೀಸ್ಗೂ ಸಹ ಇವತ್ತು ಈ ಒಂದು ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಟೆಂಪ್ರೇಚರನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಏನು ಬೇಕಾಗುತ್ತೆ ಅಥವಾ ಟೆಕ್ನಿಕಲ್ ಸಪೋರ್ಟ್ ಏನು ಬೇಕಾಗುತ್ತೆ ಅದನ್ನು ಈ ಒಂದು ಅಗ್ರಿಮೆಂಟ್ ನಡಿನಲ್ಲಿ ಒದಗಿಸಬೇಕು ಅನ್ನುವಂಥದ್ದನ್ನು. ಸೊ ಇದು ಒಂದು ಬೇಜಾರಾಗಿರುವಂಥ ಒಂದು ಗೋಲು. ಇದರಿಂದಾಗಿ ನಾವು ಗ್ಲೋಬಲ್ ಲೆವೆಲ್ ಇರತಕ್ಕಂಥ ಟೆಂಪ್ರೇಚರನ್ನು ರೆಡ್ಯೂಸ್ ಮಾಡುವಂಥದ್ದು. ಹಾಗೂ ಇದರಲ್ಲಿ ಒಂದು ಟಾರ್ಗೆಟ್ ಬರುತ್ತೆ 20-20-20 ಈ ರೀತಿಯಾದಂಥ ಟಾರ್ಗೆಟು ಡೈರೆಕ್ಟಾಗಿ ಎಕ್ಸಾಮಿನೇಷನಲ್ಲಿ ಕೇಳ್ಬೋದು. ಇದು ನೀವು ಸ್ವಲ್ಪ ಫೋಕಸ್ ಮಾಡಬೇಕಾಗಿರುವಂಥದ್ದು. ಸೊ ಇಲ್ಲಿ 20% ಟಾರ್ಗೆಟ್ ನಡಿನಲ್ಲಿ 20% ಕಾರ್ಬನ್ ಡೈಆಕ್ಸೈಡ್ ಎಮಿಷನನ್ನು ರೆಡ್ಯೂಸ್ ಮಾಡುವಂಥದ್ದು, ಜೊತೆಗೆ ರಿನ್ಯೂಯಬಲ್ ಎನರ್ಜಿ ಶೇರನ್ನು 20%ಗೆ ಇನ್ಕ್ರೀಸ್ ಮಾಡಬೇಕು ಅಥವಾ ರಿನ್ಯೂಯಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಮಾರ್ಕೆಟ್ ಶೇರ್ ಏನಿದೆಯಲ್ಲ ಅದನ್ನು ಎನ್ಹ್ಯಾನ್ಸ್ ಮಾಡುವಂಥದ್ದು. ಜೊತೆಗೆ ಇವಾಗ ಎಫಿಷಿಯನ್ಸಿ ಇರುತ್ತಲ್ಲ, ಎನರ್ಜಿ ಎಫಿಷಿಯನ್ಸಿ, ಅದನ್ನು ಸಹ ನಾವು ಇನ್ಕ್ರೀಸ್ ಮಾಡಬೇಕು. ಅನ್ವಾಂಟೆಡ್ಲಿ ನಾವು ಎನರ್ಜಿಯನ್ನು ವೇಸ್ಟ್ ಮಾಡೋದ್ರ ಬದಲಾಗಿ ಎಫಿಷಿಯೆಂಟಾಗಿ ಬದಲಾವಣೆ ಮಾಡಬೇಕು. ಇದರ ಒಂದು ಶೇರು ಸಹ ಇವತ್ತು 20% ಇರಬೇಕು ಅನ್ನುವಂಥ ಒಂದು ಟಾರ್ಗೆಟ್. ಸೊ ಒಟ್ಟಾರೆಯಾಗಿ 20-20-20 ಟಾರ್ಗೆಟ್ ಅನ್ನುವಂಥದ್ದು ಪ್ಯಾರಿಸ್ ಅಗ್ರಿಮೆಂಟ್ಗೆ ರಿಲೇಟೆಡ್ ಇದೆ ಅನ್ನುವಂಥದ್ದನ್ನು. ಇನ್ನೊಂದು ಕಾನ್ಸೆಪ್ಟ್ ಅಂತಂದರೆ
ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಅನ್ನುವಂಥದ್ದನ್ನು ಸಾಕಷ್ಟು ಸಾರಿ ನಾವು ನ್ಯೂಸಲ್ಲಿ ನೋಡ್ತೀವಿ. ಅಂದರೆ ಒಂದು ಪರ್ಟಿಕ್ಯುಲರ್ ಕಂಟ್ರಿ ಈ ಒಂದು ಪ್ಯಾರಿಸ್ ಅಗ್ರಿಮೆಂಟ್ ನಡಿನಲ್ಲಿ ತಮ್ಮ ಒಂದು ಕಾಂಟ್ರಿಬ್ಯೂಷನನ್ನು ಕೊಟ್ಟಿರ್ತಾರೆ. ಯಾವ ರೀತಿಯಾಗಿ ಅವರು ತಮ್ಮ ಒಂದು ಸ್ಟೆಪ್ಸನ್ನು ತಗೋತಾ ಇದ್ದಾರೆ ಗ್ಲೋಬಲ್ ವಾರ್ಮಿಂಗನ್ನು ರೆಡ್ಯೂಸ್ ಮಾಡೋದ್ರಲ್ಲಿ. ಎವ್ರಿ 5 years, ಪ್ರತಿ 5 ವರ್ಷಕ್ಕೊಮ್ಮೆ ಇವತ್ತು UNFCCಗೆ ಅವರು ತಮ್ಮ ಒಂದು ಟಾರ್ಗೆಟನ್ನು ಕೊಡ್ತಾ ಇದ್ದಾರೆ. ಯಾವುದೇ ರೀತಿಯಾಗಿ ಇದು ಲೀಗಲ್ ಬೈಂಡಿಂಗ್ ಇರತಕ್ಕಂಥ ಒಂದು ಪ್ರೊಸೀಜರನ್ನು ಹೊಂದಿಲ್ಲ. ಸೊ ಅವರು ಟಾರ್ಗೆಟನ್ನು ರೀಚ್ ಮಾಡಲೇಬೇಕು ಅನ್ನುವಂಥ ಒಂದು ಕನ್ಸಿಡರೇಷನ್ನು ಈ ಒಂದು ಪ್ಯಾರಿಸ್ ಅಗ್ರಿಮೆಂಟಲ್ಲಿ ನಾವು ನೋಡ್ತಾ ಇಲ್ಲ. ಸೊ ಇಷ್ಟು ಇನ್ಫಾರ್ಮೇಷನ್ ನಮಗೆ ಪ್ಯಾರಿಸ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕೇಳುವಂತೆ ರೀಕಾಲ್ ಮಾಡ್ಕೋಬೇಕು. ಸೊ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ಈಸಿಯಾಗಿ ಫಾರ್ಮ್ ಮಾಡ್ಬೋದು. ಯಾವ ರೀತಿಯಾಗಿ ಟಾರ್ಗೆಟ್ ಇದೆ ಅಥವಾ ಪ್ರೀ ಇಂಡಸ್ಟ್ರಿ ಲೆವೆಲಲ್ಲಿ ನಾವು ಎಷ್ಟು ಪರ್ಸೆಂಟೇಜ್ ಇದೆ ಅಂತ ನಿಮಗೆ ಕನ್ಫ್ಯೂಷನ್ ಮಾಡೋದಕ್ಕೋಸ್ಕರ ಬೇರೆ ನಂಬರನ್ನು ಕೊಡ್ಬೋದು. ಮತ್ತು ಈ ಒಂದು 2020 ಟಾರ್ಗೆಟ್ ಎದಕ್ಕೆ ರಿಲೇಟೆಡ್ ಆಗಿದೆ ಅಂತನ್ನುವಂಥದ್ದು ಕೇಳ್ಬೋದು. ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಅಂದರೆ ಏನು ಅನ್ನುವಂಥ ಒಂದು ಡೆಫಿನೇಷನನ್ನು ಡೈರೆಕ್ಟಾಗಿ ಕೇಳ್ಬೋದು. ಸೊ ಇಷ್ಟು ಇನ್ಫಾರ್ಮೇಷನ್ ನಮಗೆ ಪ್ಯಾರಿಸ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕು. ಇನ್ನು ಮುಂದಿನ ಆರ್ಟಿಕಲ್, ನ್ಯೂ ಬುಕ್ ಎಕ್ಸ್ಪ್ಲೋರ್ಸ್ ಗಾಂಧೀಸ್ ರೋಲ್ ಇನ್ ಚಂಪಾರಣ್ ಸತ್ಯಾಗ್ರಹ. ಈ ಒಂದು ಆರ್ಟಿಕಲನ್ನು ಸಿಲಾಬಸಲ್ಲಿ ನೋಡೋದಾದರೆ ನಾವು GS ಪೇಪರ್ 1 ಅಡಿನಲ್ಲಿ ಮಾಡರ್ನ್ ಇಂಡಿಯಾಗೆ ಕನೆಕ್ಟ್ ಮಾಡ್ಕೊಳ್ಳುವಂಥದ್ದು. ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟ್ ಅಂತಂದರೆ ಚಂಪಾರಣ್ ಸತ್ಯಾಗ್ರಹಕ್ಕೆ ಸಂಬಂಧಪಟ್ಟಂತೆ ಒಂದು ಬುಕ್ಕನ್ನು ಇವತ್ತು ರಿಲೀಸ್ ಮಾಡಿದ್ದಾರೆ. ಸೊ ಆ ಒಂದು ಬುಕ್ಕನ್ನು ಯಾರು ಬರೆದಿದ್ದಾರೆ ಅಂತಂದರೆ ಸುರಂಜನ್ ದಾಸ್. ಸೊ ಇವರು ಜಾದವ್ಪುರ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು ಕಂಟೆಕ್ಸ್ಟ್ಗೆ ಸಂಬಂಧಪಟ್ಟಂತೆ ನಾವು ಚಂಪಾರಣ್ ಸತ್ಯಾಗ್ರಹಕ್ಕೆ ರಿಲೇಟೆಡ್ ಇರುವಂಥ ಫ್ಯಾಕ್ಚುಯಲ್ ಇನ್ಫಾರ್ಮೇಷನನ್ನು ರೀಕಾಲ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಚಂಪಾರಣ ಸತ್ಯಾಗ್ರಹ ಅಂತ ಬಂದಾಗ ನಮಗೆ ಮೇಜರ್ಲಿ ಗೊತ್ತಾಗಬೇಕಾಗಿರುವಂಥ ವಿಷಯ ಅಂತಂದರೆ ಈ ಒಂದು ಚಂಪಾರಣ್ಯ ಸತ್ಯಾಗ್ರಹ ಬಿಹಾರಲ್ಲಿ, ಅದರಲ್ಲೂ ಚಂಪಾರಣ ಅಂತಕ್ಕಂಥ ಒಂದು ಪ್ಲೇಸಲ್ಲಿ ನಡೆದಿರುವಂಥದ್ದು. ಇಂಡಿಗೋ ಪ್ಲಾಂಟೇಷನ್ಗೆ ಸಂಬಂಧಪಟ್ಟಂತೆ ಅನ್ನುವಂಥ ಒಂದು ಟರ್ಮು ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಸೊ ಇಂಡಿಗೋ ಕಲ್ಟಿವೇಷನನ್ನು ಅಲ್ಲಿ ಮಾಡಬೇಕು ಅನ್ನುವಂಥ ಒಂದು ಪ್ರೆಷರೈಸ್ ಕಂಡೀಷನ್ ಕ್ರಿಯೇಟ್ ಆಗುತ್ತೆ, ಅಥವಾ ತಿಂಕತಿಯ ಸಿಸ್ಟಮ್ ಅನ್ನುವಂಥದ್ದನ್ನು ಅಲ್ಲಿ ನಾವು ನೋಡ್ಬೋದು. ಸೊ ಈ ಒಂದು ಸಂದರ್ಭದಲ್ಲಿ ಅಲ್ಲಿರುವಂತಹ ರಾಜ್ಕುಮಾರ್ ಶುಕ್ಲಾ ಇವರು ಸಹ ಇಂಡಿಗೋ ಪ್ಲಾಂಟೇಷನನ್ನು ಮಾಡ್ತಾ ಇದ್ರು. ಇದನ್ನು ಅಬ್ಸರ್ವ್ ಮಾಡಿ ಅವ್ರು ಏನು ಮಾಡ್ತಾರೆ ಅಂದರೆ ಗಾಂಧೀಜಿಯವ್ರನ್ನ ಅಪ್ರೋಚ್ ಮಾಡ್ತಾರೆ. ಸೊ ಗಾಂಧೀಜಿಯವರು ತಮ್ಮ ಒಂದು ಟೀಮನ್ನು ಕರ್ಕೊಂಡು ಚಂಪಾರಣೆ ಸತ್ಯಾಗ್ರಹವನ್ನು ಸ್ಟಾರ್ಟ್ ಮಾಡ್ತಾರೆ 1917 ಏಪ್ರಿಲ್ ಟೈಮಲ್ಲಿ. ಯಾರ್ಯಾರು ಗಾಂಧೀಜಿ ಜೊತೆಗೆ ಇರ್ತಾರೆ ಅನ್ನೋದನ್ನು ಸಹ ಕೇಳಿರ್ತಾರೆ ಕ್ವಶನನ್ನು. ಸೊ ಒಂದು ಸರ್ತಿ ನೋಡೋದಾದರೆ ಆಚಾರ್ಯ ಕೃಪಲಾನಿ ಅಂತ ನೋಡ್ತಾ ಇದ್ದೀವಿ, ಅನುಗ್ರಹ ನಾರಾಯಣ್ ಸಿನ್ಹಾ ಇರ್ಬೋದು, ರಾಜೇಂದ್ರ ಪ್ರಸಾದ್ ಇರ್ಬೋದು, ಹಾಗೂ ಬ್ರಜ್ ಕಿಶೋರ್ ಪ್ರಸಾದ್. ಈ ರೀತಿಯಾಗಿ ಯಾರ್ಯಾರಿದ್ದಾರೆ ಈ ಒಂದು ಚಂಪಾರಣ ಸತ್ಯಾಗ್ರಹದಲ್ಲಿ ಅನ್ನೋದು ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಇನ್ನು ಅಲ್ಲಿ ಯಾವ ರೀತಿಯಾದಂಥ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಅಂತಂದರೆ ಸರ್ಕಾರ ಇವತ್ತು ಇಂಡಿಗೋ ಕ್ರಾಪನ್ನು ಬೆಳಿಬೇಕು ಅನ್ನುವಂಥ ಒಂದು ಫೋರ್ಸನ್ನು ಕ್ರಿಯೇಟ್ ಮಾಡಿರ್ತಾರೆ. ಸೊ ಫುಡ್ ಕ್ರಾಪ್ಸನ್ನು ಬೆಳೆಯೋದ್ರ ಬದಲಾಗಿ ಅವರು ಇಂಡಿಗೋ ಪ್ಲಾಂಟೇಷನನ್ನು ಬೆಳೆದಾಗ ಸರ್ವೈವಲ್ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗುತ್ತೆ. ಇದರಿಂದ ಎಕ್ಸ್ಟ್ರೀಮ್ ಪಾವರ್ಟಿನೂ ಸಹ ಕ್ರಿಯೇಟ್ ಆಗುತ್ತೆ. ಫುಡ್ ಕ್ರಾಪ್ಸ್ ಇಲ್ಲ ಅಂತಂದಾಗ ಅವರ ಒಂದು ಸರ್ವೈವಲ್ ಕಂಡೀಷನ್ಗೆ ಕ್ವಶನ್ ಆಗಿರುವಂಥ ಸಿಚುವೇಶನ್ ಇರ್ಬೋದು. ಅಷ್ಟೇ ಅಲ್ಲದೆ ಸರ್ಕಾರ ಈ ಒಂದು ಸಂದರ್ಭದಲ್ಲಿ ರೈತರ ಮೇಲೆ ಹೆಚ್ಚು ತೆರಿಗೆಯನ್ನು ಅಥವಾ ಟ್ಯಾಕ್ಸನ್ನು ಹಾಕೋದ್ರಿಂದ ಅವರಿಗೆ ತುಂಬ ಬರ್ಡನ್ ಕ್ರಿಯೇಟ್ ಆಗಿರುವಂಥ ಕಂಡೀಷನು. ಹಾಗಾಗಿ ಎಲ್ಲರೂ ಸರ್ಕಾರದ ವಿರುದ್ಧ ಅಥವಾ ಗೌರ್ಮೆಂಟ್ನ ವಿರುದ್ಧ ರೆಬಲ್ ಹೇಳುವಂಥ ಸಿಚುವೇಶನ್ಸನ್ನು ನಾವು ಇಲ್ಲಿ ನೋಡ್ತಾ ಇದ್ವಿ. ಸೊ ಎಕ್ಸ್ಟ್ರೀಮ್ ಪವರ್ಟಿನೂ ಸಹ ಕ್ರಿಯೇಟ್ ಆಗಿರುತ್ತೆ. ಈ ಒಂದು ಹಂತದಲ್ಲಿ ರಾಜ್ಕುಮಾರ್ ಶುಕ್ಲಾದವರು ಅಬ್ಸರ್ವ್ ಮಾಡಿಬಿಟ್ಟು ಇದನ್ನು ಗಾಂಧೀಜಿಗೆ ಅಪ್ರೋಚ್ ಮಾಡ್ತಾರೆ. ಸೊ ಹಾಗಾಗಿ ಈ ಒಂದು ಚಂಪಾರಣ ಸತ್ಯಾಗ್ರಹ ಏನಿದೆಯಲ್ಲ ಗಾಂಧೀಜಿಯವರು ಸ್ಟಾರ್ಟ್ ಮಾಡಿರುವಂತಹ ಫಸ್ಟ್ ಸತ್ಯಾಗ್ರಹ ಮೂಮೆಂಟ್ ಅಂತ ಕರೆಯಲಾಗುತ್ತೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಷ್ಟು ಇನ್ಫಾರ್ಮೇಷನ್ ನಮಗೆ ಚಂಪಾರಣ್ಯ ಸತ್ಯಾಗ್ರಹಕ್ಕೆ ಸಂಬಂಧಪಟ್ಟಂತೆ ಗೊತ್ತಿರಬೇಕು. ಇನ್ನು ಮುಂದಿನ ಆರ್ಟಿಕಲ್, ಸೇವಿಂಗ್ ಚೆನ್ಕುರುಂಜಿ ಫ್ರಮ್ ಕ್ಲೈಮೇಟ್ ಚೇಂಜ್. ಈ ಒಂದು ಆರ್ಟಿಕಲನ್ನು ಸಿಲಾಬಸಲ್ಲಿ ನಾವು ಅಗೇನ್ GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಕನ್ಸರ್ವೇಷನ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಈ ಒಂದು ಆರ್ಟಿಕಲಲ್ಲಿ ಚೆನ್ಕುರುಂಜಿ ಅನ್ನುವಂಥ ಒಂದು ಪ್ಲಾಂಟು ಇದು ಕ್ಲೈಮೇಟ್ ಚೇಂಜಿಂದ ಇವತ್ತು ಇಂಪ್ಯಾಕ್ಟ್ ಆಗ್ತಾ ಇದೆ, ಇದನ್ನು ಸೇವ್ ಮಾಡಬೇಕು ಅನ್ನುವಂಥದ್ದನ್ನು ಎಂಫಸೈಸ್ ಮಾಡಿದ್ದಾರೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇದು ಯಾವ ಒಂದು ಲೊಕೇಶನಲ್ಲಿದೆ? ಇಂಪಾರ್ಟೆಂಟ್ಲಿ ಇದನ್ನು ನಾವು ವೆಸ್ಟರ್ನ್ ಘಾಟಲ್ಲಿ ನೋಡ್ತಾ ಇದ್ದೀವಿ. ಅಗಸ್ತ್ಯಮಾಲಾ ಬಯೋಸ್ಪಿಯರ್ ರಿಸರ್ವ್ಸು ನಮಗೆ ಇಂಪಾರ್ಟೆಂಟ್ ಇರೋದ್ರಿಂದ ಇದನ್ನು ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಸೊ ಅಗಸ್ತ್ಯಮಾಲಾ ಬಯೋಸ್ಪಿಯರ್ ರಿಸರ್ವ್ ಅನ್ನು ನಾವು ವೆಸ್ಟರ್ನ್ ಘಾಟ್ನ ದಕ್ಷಿಣ ತುದಿಯಲ್ಲಿ ನೋಡ್ತಾ ಇದ್ದೀವಿ. ಇದನ್ನು ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಪಿಯರ್ ರಿಸರ್ವ್ ಅಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾವ್ಯಾವ ವೈಲ್ಡ್ ಲೈಫ್ ಸೆಂಚುರೀಸ್ಗಳಿದಾವೆ ಅಂತಂದರೆ ಪೆಪ್ಪಾರ್ ವೈಲ್ಡ್ ಲೈಫ್ ಸೆಂಚುರಿ, ನೇಯಾರ್ ವೈಲ್ಡ್ ಲೈಫ್ ಸೆಂಚುರಿ, ಶಂದುರ್ನೆ ಅನ್ನುವಂಥ ವೈಲ್ಡ್ ಲೈಫ್ ಸೆಂಚುರಿ, ಹಾಗೂ ಒಂದು ಟೈಗರ್ ರಿಸರ್ವ್ ಅಂತಂದರೆ ಕಲ್ಕಾಡ್ ಮಂದೂರ್ನೆ ತರಾಯಿ ಅನ್ನುವಂಥ ಒಂದು ಟೈಗರ್ ರಿಸರ್ವ್. ಈ ರೀತಿಯಾಗಿ ಬಯೋಸ್ಪಿಯರ್ ರಿಸರ್ವ್ ನಡಿನಲ್ಲಿ ಯಾವ್ಯಾವ ವೈಲ್ಡ್ ಲೈಫ್ ಸೆಂಚುರೀಸ್ ಬರ್ತವೆ, ಯಾವ್ಯಾವ ಟೈಗರ್ ರಿಸರ್ವ್ ಬರ್ತವೆ ಅನ್ನೋದ್ರ ಬಗ್ಗೆ ನೋಡಬೇಕು. ಅದನ್ನು ಎಲ್ಲ ನೋಡ್ಕೊಳ್ಬೇಕಂತ ಅವಶ್ಯಕತೆ ಇಲ್ಲ, ಇಂಪಾರ್ಟೆಂಟ್ ಇರೋದ್ರ ಬಗ್ಗೆ ನಮಗೆ ಗಮನ ಇರಬೇಕು. ಯಾಕೆಂದರೆ ಈ ಒಂದು ಚೆನ್ಕುರುಂಜಿ ಅನ್ನುವಂಥ ಪ್ಲಾಂಟ್ ಬಗ್ಗೆ ನ್ಯೂಸಲ್ಲಿ ಇದೆಯಲ್ಲ, ಇದಕ್ಕೆ ರಿಲೇಟೆಡ್ ಇರುವಂಥ ವೈಲ್ಡ್ ಲೈಫ್ ಸೆಂಚುರಿ ಅಂತಂದರೆ ಶಂದುರ್ನೆ. ಇದು ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು, ಅಗಸ್ತ್ಯಮಾಲಾ ಬಯೋಸ್ಪಿಯರ್ ರಿಸರ್ವ್ ನಡಿನಲ್ಲಿ ಬರುತ್ತೆ ಅನ್ನುವಂಥದ್ದು.
ಸೊ ಚೆನ್ಕುರುಂಜಿ ಅನ್ನುವಂಥದ್ದು ಇವತ್ತು ಅಗಸ್ತ್ಯಮಾಲ ಬಯೋಸ್ಪಿಯರಲ್ಲಿ ಎಂಡಮಿಕ್ ಆಗಿದೆ. ಸೊ ಹೆಚ್ಚಾಗಿ ಅಲ್ಲಿ ಕಂಡುಬರುತ್ತೆ ಅನ್ನುವಂಥದ್ದು. ಇನ್ನು ಮೆಡಿಸಿನಲ್ ವ್ಯಾಲ್ಯೂ ನೋಡಿದಾಗ ಲೋ BPಯನ್ನು ಅಥವಾ ಲೋ ಬ್ಲಡ್ ಪ್ರೆಷರನ್ನು ಟ್ರೀಟ್ಮೆಂಟ್ ಮಾಡೋದರಲ್ಲಿ, ಅರಿಥ್ರೆಟಿಸ್ ಅನ್ನುವಂಥ ಒಂದು ಕಾಯಿಲೆಗೂ ಸಹ ಇದನ್ನು ಬಳಕೆ ಮಾಡ್ತಾರೆ ಅನ್ನುವಂಥದ್ದು. ಶೋಲಾ ಫಾರೆಸ್ಟು ಇಲ್ಲಿರುವಂಥ ವೆಜಿಟೇಷನ್, ವೆಸ್ಟರ್ನ್ ಘಾಟಲ್ಲಿರುವಂಥ ಮಾಂಟೆನೆ ಫಾರೆಸ್ಟ್ಗೆ ನಾವು ಇವತ್ತು ಶೋಲಾ ಫಾರೆಸ್ಟ್ ಅಂತ ಕರಿತಾ ಇದ್ದೀವಿ. ಸೊ ಇಲ್ಲಿ ನಾವು ಹೆಚ್ಚು ಚೆನ್ಕುರುಂಜಿ ಅನ್ನುವಂಥ ಪ್ಲಾಂಟನ್ನು ಎಂಡಮಿಕ್ ಕಂಡೀಷನಲ್ಲಿರೋದನ್ನು ನೋಡ್ತಾ ಇದ್ದೀವಿ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಡೈರೆಕ್ಟಾಗಿ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಆಗಿ ಕ್ವಶನ್ಸನ್ನು ಫ್ರೇಮ್ ಮಾಡ್ಬೋದು. ಸೊ ಇವತ್ತು ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ಲಿ 5 ಆರ್ಟಿಕಲ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಅದರಲ್ಲೂ ನಾವು ಫೋಕಸ್ ಮಾಡಿರುವಂಥದ್ದು ಬ್ಲ್ಯಾಕ್ ಸೀಗೆ ಸಂಬಂಧಪಟ್ಟಂತೆ ರಷ್ಯಾ ಹಾಗೂ ಉಕ್ರೈನ್ನ ಒಂದು ಸ್ಟ್ಯಾಂಡ್ ಇವತ್ತು ಸ್ನೇಕ್ ಐಲ್ಯಾಂಡ್ ಬಗ್ಗೆ ಯಾವ ರೀತಿಯಾಗಿದೆ ಅನ್ನುವಂಥದ್ದು, ನೈಟ್ರೋಜನ್ ಅಬ್ಸಾರ್ಪ್ಷನ್ಗೆ ರಿಲೇಟೆಡ್ ಇರುವಂತೆ ಒಂದು ಹೊಸ ಜೀನನ್ನು ಕಂಡು ಹಿಡಿದಿರೋದು MADS27 ಅನ್ನುವಂಥ ಜೀನು, ಅದು ಯಾವ ರೀತಿಯಾಗಿ ಇವತ್ತು RNAಯಿಂದ ಆಕ್ಟಿವೇಟ್ ಆಗುತ್ತೆ, ಅದರ ಒಂದು ಫಂಕ್ಷನ್ ಏನಿದೆ ಅನ್ನೋದನ್ನು ನೋಡಿದ್ವಿ. ಪ್ಯಾರಿಸ್ ಅಗ್ರಿಮೆಂಟ್ಗೆ ರಿಲೇಟೆಡ್ ಇರುವಂಥ ಇನ್ಫಾರ್ಮೇಷನ್ ಆಗಿರ್ಬೋದು. ಇನ್ನು ಚಂಪಾರಣ ಸತ್ಯಾಗ್ರಹಕ್ಕೆ ರಿಲೇಟೆಡ್ ಇರುವಂತೆ. ಇನ್ನು ಚೆನ್ಕುರುಂಜಿ ಅನ್ನುವಂಥ ಪ್ಲಾಂಟು ವೆಸ್ಟರ್ನ್ ಘಾಟಲ್ಲಿ ಕಂಡು ಬರುತ್ತೆ. ಇದು ಯಾವ ರೀತಿಯಾಗಿ ಕ್ಲೈಮೇಟ್ ಚೇಂಜಿಂದ ಹಾರ್ಮ್ ಆಗ್ತಾ ಇದೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಅಗಸ್ತ್ಯಮಾಲ ಬಯೋಸ್ಪಿಯರ್ ರಿಸರ್ವ್ಗೆ ರಿಲೇಟೆಡ್ ಇರುವಂಥ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಅನ್ನು ಸಹ ಕನ್ಸಿಡರ್ ಮಾಡಿದ್ವಿ. ಸೊ ಈ ಎಲ್ಲ ಟಾಪಿಕ್ಗಳು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ನಿಮ್ಮ ಒಂದು ನೋಟ್ಸಲ್ಲಿ ಈ ಒಂದು ಆರ್ಟಿಕಲ್ಸ್ಗಳನ್ನು ಅಪ್ಡೇಷನ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಏನಾದರೂ ಪಾಯಿಂಟ್ ಮಿಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಅಗೇನ್ ಇದನ್ನು ನೆಕ್ಸ್ಟ್ ಟಾಪಿಕ್ ಕವರ್ ಮಾಡುವಾಗ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಈ ಎಲ್ಲ ಆರ್ಟಿಕಲ್ಗಳ ಸ್ಲೈಡನ್ನು ನಮ್ಮ ಲಾಯಕ್ಸ್ ಬ್ಯಾಂಗ್ಳೂರು ಅನ್ನುವಂಥ ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಲಾಗುತ್ತೆ. ಸೊ ನೀವು ಅಲ್ಲಿ ನಿಮ್ಮ ಒಂದು ರಿವಿಷನ್ ಪರ್ಪಸ್ಗೆ ಈ ಒಂದು ಸ್ಲೈಡ್ಸನ್ನು ಈಸಿಯಾಗಿ ಯೂಸ್ ಮಾಡ್ಕೋಬೋದು. ವಿಡಿಯೋನ ನೀವು ಒಂದು ಸರ್ತಿ ನೋಡಿದರೆ ನಿಮ್ಮ ಒಂದು ರಿವಿಷನ್ಗೋಸ್ಕರ ಸ್ಲೈಡ್ಸ್ಗಳನ್ನು ಬಳಕೆ ಮಾಡ್ಕೋಬೋದಾಗಿದೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂತಹ ಕ್ವಶನನ್ನು ಕೊಡಲಾಗಿದೆ. ಇದು ಮಾಡರ್ನ್ ಇಂಡಿಯಾದಲ್ಲಿ ಚಂಪಾರಣ ಸತ್ಯಾಗ್ರಹಕ್ಕೆ ಸಂಬಂಧಪಟ್ಟಂತೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.